ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ಬೆಳಗಿನ ಲಾಗ್ ಚಾಲು ಮಾಡಾಕತ್ತೀನಿ ನೋಡಿ. ಬರ್ರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಎಲ್ಲ ಮನೆ ಕಸ ಗುಡಿಸಿ ನೋಡ್ರಿ. ಇವತ್ತು ಟೈಮ್ ಬಂದು 8 ಗಂಟೆ ಆಗೈತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ. ಇವಾಗ ಕಸ ಗುಡಿಸಿನ್ರಿ, ಇನ್ನೂ ಇಲ್ಲ 8 ಮ್ಯಾಗ ಆಗೈತ್ರಿ. ಶ್ರವಣ್ ಕುಮಾರಾಗ ತಂಪನೆ ಆಡಕ್ಕೆ ಹೋಗ್ತಾನೆಲ್ಲ ಕುಂದಿಸ್ಬಿಟ್ಟು ನೋಡಿ ಸುಮ್ಮ ಕಡೆ. ನಾವು ಒಳಗೆ ಏನೋ ಕೆಲಸ ಮಾಡ್ತಿರ್ಬೇಕ್ರಿ. ಪಿಸಿಂಗ್ ಹೊರಗೆ ಹೋಗಿ ತಂಪನೆ ಆಟ ಆಡಿ ನಿಮ್ಮ ಉಸುರು ಗಪ್ಪಾಗಿಬಿಟ್ಟಿತ್ತು, ತಂಪಿ ಮೂರ್ಛೆ ಹೋತಾರಲ್ಲ ಆ ಥರ ಮೂರ್ಛೆ ಹೋಗ್ಬಿಟ್ಟಿದ್ದೀನಿ ರೀ. ಅದಕ್ಕೆ ಹಿಂಗಾಗಿ ಸುಮ್ಮ ಒಂದು ತಾಕಿಲ್ಲ ಹಾಳೆ ಹಾಸಿ ಕುಂದಿಸ್ಬಿಡ್ತೀನಿ ರೀ. ಹಾಳೆ ಒಟ್ಟ ತೆಗಲ್ರಿ, ಅವ್ರು ಹಾಳೆ ಕುಂದಲ್ರಿ. ಇವು ಸಾಲಿ ಅಂಗಡಿಗೆ ಕಳ್ಸಲ್ರಿ ಅವನ್ನ. ಇಲ್ಲಿ ದವಾಖಾನಿಗೆ ಒಂದು ಹೋಗಿ ಬರ್ಬೇಕಂತ ಮಾಡೀನಿ ರೀ. ನೋಡೋಣ್ರಿ ನೆಶಿನಾಗ ಎದ್ದು ನನಗೆ ಮತ್ತು ಶ್ರವಣ್ ಕುಮಾರ್ ಹಂಗೆ ಆಗೈತಲ್ರಿ. ನಿದ್ದಿನೇ ಹತ್ತಲಿಲ್ಲ. ಮತ್ತು ನೆಶಿನಾಗ ಎದ್ದು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ. ಇದು ಸ್ಟಿಚಿಂಗ್ ಮಾಡಾಕತ್ತಿ ಇದು ಮನಸ್ಸು ಬರಲಿಲ್ಲ ರೀ. ಬಡ ಬಿಟ್ಟು ಕೇಳಿ ಮತ್ತು ಅವ್ನ ಮುಂದೆ ಇರ್ತದ ಅವ್ನ ಕೂಡ ಕುಂತಿದ್ದೀನಿ ರೀ. ಇವಾಗ ಎದ್ದೀನಿ ರೀ. ಎದ್ದು ಬಾಂಡೆ ಕಸ ಎಲ್ಲ ಆಗೈತೆ ರೀ. ಸ್ವಲ್ಪ ಅಡುಗೆ ಮಾಡಬೇಕು ರೀ. ಬರ್ರಿ ಮತ್ತು ಅಡುಗೆ ಮಾಡಿ ಸಿಗ್ತೀನಿ ನೋಡಿರಿ. ಬರ್ರಿ ಶ್ರವಣ್ ಕುಮಾರ್ ದವಾಖಾನಿಗೆ ಹೊಂಟೀವಿ. ದವಾಖಾನಿಗೆ ಹೋಗಿ ಬಂದು ಅಲ್ಲಿ ಮತ್ತು ದವಾಖಾನೆ ವಿಡಿಯೋ ಮಾಡ್ದಾರ ಮಾಡ್ತೀನಿ ರೀ. ಶ್ರವಣ್ ಕುಮಾರ್ನ ಹೊಡೆದ್ದೆ ಅಪ್ಪಾಜಿ ಎಲ್ಲ ಹುಷಾರು ಅನ್ನಿಸ್ತಾನೆ ರೀ. ಬಿದ್ದನಂದ್ರೆ ಆ ಥರ ಆಗುತ್ತೆ ನೋಡ್ರಿ. ಅವ್ರು ಹಾಯ್ ಮಾಡಪ್ಪು. ಇವಾಗೆಲ್ಲ ನಿಚ್ಚದನ್ರಿ. ಇನ್ನೊಂದು ಸ್ವಲ್ಪ ತೋರ್ಸ್ಕೊಂಬಂದ್ರೆ ಆತಲ್ಲ ಸೈನ್ಯರ್ ಅದಾರ ಅಂತ ಹೋಗಿ ಬರ್ತೀನಿ ನೋಡ್ರಿ. ಹಾಯ್ ಮಾಡು. ನೋಡಿದ್ರಲ್ರಿ ಎಲ್ಲ ಎಷ್ಟು ಗದ್ದಲೈತಿ. ನಾನು ಮ್ಯಾಕ್ ಬಂದೀನಿ ರೀ. ಯಾಕಂದ್ರೆ ಬ್ಲಡ್ ಚೆಕಪಿಗೆ ತಕೊಂಡ್ರಿ ಮತ್ತು ಸ್ಕ್ಯಾನಿಂಗ್ ಮಾಡ್ತಾರಂತ್ರಿ, ತಲೆ ಸ್ಕ್ಯಾನಿಂಗು. ಅದಕ್ಕೆ ಅವ್ರು ಮನಗಸ್ರಿ ಮ್ಯಾಗ ಹೋಗಿ ನಾವು ಬರ್ತೀವಿ ರೀ ಸ್ಕ್ಯಾನಿಂಗ್ ಮಾಡಕ್ಕಂದ್ರು. ಅದಕ್ಕೆ ಮ್ಯಾಗ ಬಂದು ಮನಗಸಾಕ ಬಂದೀನಿ ರೀ. ಅಲ್ಲಿ ರೂಮ್ನಾಗ ಅವರು ಮಂದಿ ಅಡ್ಮಿಟ್ ಆಗ್ಯಾರ. ಇಲ್ಲಿನೂ ದವಾಖಾನೆ ಚಲೋ ಐತ್ರಿ. ಬರೀ ಚಿಕ್ಕ ಮಕ್ಕಳು ನೋಡ್ರಿ ಎಷ್ಟು ಗದ್ದಲಿತ್ತ ನೀವು ನೋಡ್ರಲ್ರಿ. ಇಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರಂತ ನೋಡ್ರಿ. ಕಂಪ್ಯೂಟರ್ ಐತೆ, ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರಂತ. ಅದು ರೂಮು ನನಗೆ ಗೊತ್ತಿದ್ದಿಲ್ಲ ರೀ. ಹಂಗೆ ಮನಗಿಸಿದ್ದೆ. ಅಲ್ಲೆಲ್ಲ ಬರ್ರಿ ಇಲ್ಲಿ ಮಾಡ್ತೀವಿ ಅಂತಂದರು. ಈ ಕಡೆ ಬಂದೀವ್ರಿ. ನೋಡೋಣ್ರಿ ಹಂಗೆ ಸ್ಕ್ಯಾನಿಂಗ್ ಮಾಡ್ತಾರೆ, ವಿಡಿಯೋ ಮಾಡಿದಾರ. ಒಂದು ಸ್ವಲ್ಪ ವಿಡಿಯೋ ತೊಗೋತೀನಿ ರೀ ಕ್ಲಿಪ್ಪಿಂಗು. ಇಲ್ಲಿ ನೋಡಿ ಗದ್ದಲನ ಭಾಳ ಇತ್ತು ರೀ. ಮತ್ತು ನಿದ್ದೆ ಮಾತ್ರೆ ಕೊಡ್ತೀವಿ ರೀ. ಅವ್ರು ಮುಕ್ಕೋಬೇಕು ಸ್ಕ್ಯಾನಿಂಗ್ ಆಗುತ್ತಾರ ಅಂದ್ರಿ. ಬ್ಯಾಡ್ರಿ ನಿದ್ದೆ ಮಾತ್ರೆ ಅಂತೇಳಿ ಒಂದಿಷ್ಟು ಹೊಟ್ಟೆ ತಿನ್ನಿಸಿ ನೀರು ಕುಡಿಸಿದೀನಿ ರೀ. ಮುಕ್ಕೊಂಬಿಟ್ಟೇನಿ ರೀ. ಮುಕ್ಕೋಪ್ಪಾಜಿ ನಾನು ಮುಕ್ಕೋತೀನಿ ಅಂದೆ. ಮುಕ್ಕೊಂದು ನೋಡ್ರಿ ಹಚ್ಚಾಕತ್ತಾರ ನೋಡ್ರಿ. ಈ ಥರ ತಲೆಗೆ ಹಚ್ಕೇರಿ ಸ್ಕ್ಯಾನಿಂಗ್ ಮಾಡ್ತಿದ್ರು. ಎದ್ದೇನು ರೀ ಹೇಳೋಣ ಮತ್ತೊಂದಿಷ್ಟು ಗಪ್ ಮಾಡಿ ಮನಗಿಸಿದ್ದೀನಿ ರೀ. ಹಂಗೆ ಕಣ್ತೆರೋದು ನೋಡೋದು. ಅಪ್ಪಾಜಿ ಸುಮ್ಮಿರು ಆಪಿ ಸ್ಕ್ಯಾನಿಂಗ್ ಮಾಡ್ತಾರೆ ಅಪ್ಪಾಜಿ ಅಂದೇನು ರೀ. ಅಂದ್ರೂ ಸ್ವಲ್ಪ ಕಣ್ತೆರೋದು ನೋಡೋದು ಮತ್ತು ನೋಡ್ರಿ. ಇವಾಗ ಬಂದು ನೋಡಿ ಸ್ನೇಹಿತರೆ, ಇವಾಗ ಬಂದು ಊಟ ಮಾಡಾಕತ್ತೀವಿ ರೀ. ಟೈಮ್ ಬಂದು 5 ಗಂಟೆ ಆಗೈತೆ ರೀ. ಮುಂಜಾನೆ 8 ಗಂಟೆಗೆ ಹೋಗೀನಿ ರೀ. ನಾನು 8-9 ಆಗಿರ್ಬೇಕಾರೆ ಅವಾಗ ಹೋಗಿ ಊಟ ಮಾಡಿಲ್ಲ ರೀ. ಜಲ್ದಿ ಬರ್ತೀನಲ್ಲ ತೋರ್ಸ್ಕೊಂಡು ಅಂತೇಳಿ ನಾವು ಹೋದೀನಿ ರೀ. ಇದು ಬ್ಲಡ್ ಚೆಕ್ ಮಾಡೋದು, ತಲೆ ಸ್ಕ್ಯಾನಿಂಗು ಮತ್ತು ಈ ECG ಅಂತ ನೋಡ್ರಿ. ಏನು ರೀ ಎದೆ ತಕ್ಕ ಏನೋ ಹಚ್ಕೇರಿ ECG ಅಂತ ಅದೊಂದು ಚೆಕ್ ಮಾಡಿದ್ರಿ. ಅಷ್ಟು ಚೆಕ್ ಮಾಡಿ ಮನೆಗೆ ಬರ್ಬೇಕಂದ್ರೆ ಟೈಮು 5 ಗಂಟೆ ಆಗೈತೆ ನೋಡ್ರಿ. ಊಟ ಮಾಡೋಣ ಬರ್ರಿ. ಮತ್ತು ಊಟ ಮಾಡಿ ಸಿಗ್ತೀನಿ ರೀ. ಏನು ಮಾಡಿ ಈ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಒಗೆದಾಕಿ ಬಟ್ಟೆನೂ ಭಾಳ ಇದ್ದವು ರೀ. ಸಾಲಿ ಶ್ರಾವಣಿಗೆ ಅವು. ನಾನು ದವಾಖಾನಿಂದ ಬರೋಗ ಟೈಮ್ 5 ಗಂಟೆ ಆಗೈತೆ ರೀ. ಹಂಗೆ ಊಟ ಮಾಡಿ ಒಂದಿಷ್ಟು ರೆಸ್ಟ್ ಮಾಡಿದ್ದೀನಿ ರೀ. ದವಾಖಾನೆ ಅಂತ ತೆರಿ ಅಂತ ಹೋತ್ ನೋಡ್ರಿ. ಮುಂಜಾನೆ 8 ಗಂಟೆಗೆ ಹೋಗೀನಿ ರೀ. 5 ಗಂಟೆಗೆ ಬಂದೀನಿ ರೀ. ಬಂದು ರೆಸ್ಟ್ ಮಾಡಿ ಒಂದಿಟ್ಟು ಊಟ ಮಾಡಿ ಬಾಂಡೆನ ಹಂಗೆ ಅದಾವ್ರಿ. ಏನು ಮಾಡಿಲ್ಲ ರೀ. ನಾ ಬಂದು ಇವತ್ತು ನೆಶಿನಾಗೆ ಸ್ಟಿಚಿಂಗ್ ಮಾಡೀನಿ. ಜಂಪರ್ ಅಟ್ಟೆ ಐತೆ ನೋಡ್ರಿ. ಯಾಕಂದ್ರೆ ನನಗೆ ಏನೂ ಮಾಡೋಕ್ಕನೇ ಆಗಲಿಲ್ಲ ರೀ. ನನ್ನ ಶ್ರವಣ್ ಕುಮಾರ್ದ ಒಂದು ಚಿಂತೆ ಹಚ್ಬಿಟ್ಟಿತ್ತು. ಸೊ ಹೆಂಗೋ ಹೊಲ್ದೇ ಬಿಟ್ಟಿನಿ ರೀ. ಅದನ್ನು ಸ್ಟಿಚಿಂಗ್ ಮಾಡಿದೆ. ಸೈಡ್ ಒಂದು ಜೋಡಿಸಿದ ಅದು ಮುಗಿತೈತೆ ರೀ. ಇಂಥ ಬಂದು ಒಕ್ಕೋತಾರೆ ನೋಡ್ರಿ. ಸ್ಟಿಚಿಂಗ್ ಮಾಡಬೇಕು, ಹೊಲಿಬೇಕು, ಏನಾರ ಮಾಡ್ಬೇಕು ಅನ್ನೋರಾಗನೇ ಯಾವಾರ ಬಂದು ಒಕ್ಕೊಂಬಿಡ್ತಾವ್ರಿ. ನನಗೆ ಹಿಂಗೆ ಆಗ್ತೈತೆ ನೋಡ್ತಿರಲ್ರಿ ವಿಡಿಯೋದಾಗ. ಸ್ಟಿಚಿಂಗ್ ಮಾಡೋಕ್ಕೆ ಆಗವಲ್ದು, ಟೈಮು ಸಾಲವಲ್ದು. ನಮ್ಮ ಶ್ರವಣ್ ಕುಮಾರ್ ಒಂದಿಷ್ಟು ಕಾಡತ್ತೆ ನೋಡ್ರಿ. ಅವಾಗ 6 ತಿಂಗಳಿಗೆ ಬಂದಿತ್ತು ರೀ. ಇವಾಗ 4 ತಿಂಗಳಾತ್ರಿ ಮತ್ತೆ ಬಂದೈತೆ ರೀ. ಅದಕ್ಕೆ ಕ್ಲಿಯರಾಗಿ ತೋರಿಸ್ಬೇಕಂತೇಳಿ ಇವತ್ತೆಲ್ಲ ಅಷ್ಟು ಚೆಕಪ್ ಮಾಡ್ಸೀನಿ ನೋಡ್ರಿ. ಅಷ್ಟೆಲ್ಲ ಚೆಕಪ್ ಮಾಡ್ಯಾರಿ. ಇನ್ನೂ ಎಷ್ಟು ದುಡ್ಡು ಅಲ್ರಿ ನನಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಯಾಕಂದ್ರೆ ಅದು ಎದಕ್ಕಾಗುತ್ತೋ ಎದಕ್ಕಿಲ್ಲ ಅನ್ನೋದು ಒಟ್ಟು ಅರ್ಥವಲ್ರಿ. ಏನು ಪೀಡ್ಸೋ ಮತ್ತೇನು ಮೂರ್ಛೆ ರೋಗೋ ಮತ್ತೇನು ಉಸಿರು ಹಿಡಿದು ಯಾವುದೋ ಏನು ಒಟ್ಟು ಅರ್ಥನೇ ಆಗವಲ್ದು ಸಣ್ಣ ಇರೋಕ್ಲೆ ಸ್ವಲ್ಪ ಬರ್ತಿತ್ತು ರೀ. ಆದ್ರೆ ಭಾಳ ಬರ್ತಿದ್ದಿಲ್ಲ ರೀ. ಯಾವಾಗಾರು ಒಮ್ಮೆ ಬರ್ತಿತ್ತು ರೀ ಅದು.
ಈಗ 4 ತಿಂಗ್ಳಿಗೆ ಬಂದೈತ್ರಿ. ಮತ್ತು ಮುಂದೆ 2 ತಿಂಗಳಿಗೆ 1 ತಿಂಗ್ಳು ಹಿಂಗೆ ಬರ್ಕೋತ ಹೋದ್ರೆ ಅದು ದೊಡ್ಡವಾದಂಗೆ ಮತ್ತು ಹೆಚ್ಚಿಗೆ ಬರ್ಕೋತ ಹೋದ್ರೆ ಸಮಸ್ಯೆ ಆಗ್ತೈತಲ್ರಿ. ಬಾಗಲಕೋಟೆಗೆ ಏನೈತಿ ರಗತ್ ಕಮ್ಮಿ ಐತ್ರಿ, ನರ ವೀಕ್ ಐತೆ ಒಂದು, ಅದಕ್ಕಾಗತ್ತೆ ರೀ. ಮತ್ತು 6 ವರ್ಷ 7 ವರ್ಷ ಆತಂದ್ರೆ ಅದು ಆ ಥರ ಆಗಲ್ರಿ ಅಂತ ಹೇಳಿದ್ರು. ಹೋಗೀನಿ ರೀ ಬಾಗಲಕೋಟೆ ವಿಡಿಯೋ ಮಾಡೀನಿ ಹಾಕೀನಿ ರೀ. ಮತ್ತು ಇವಾಗ ಇಲ್ಲೇ ಹೋಗೀನಿ ರೀ. ಇಲ್ಲೇ ಬರೇ ಚಿಕ್ಕ ಮಕ್ಳು ಓಡ್ತಾನೆ ರೀ. 29ನೇ ಪಾಳಿ ಐತೆ ನೋಡಿ ನಮ್ಮದು. 8ಕ್ಕೆ ಹೋಗೀನಂದ್ರೆ 20 ಅವ ಡಾಕ್ಟ್ರ್ ಬರೋದ 9ಕ್ಕೆ 9, 10 ಆಗೈತೆ ಬಿಡ್ರಿ. ಡಾಕ್ಟ್ರ್ ಬರೋದು 10ಕ್ಕೆ ಬಂದಾನ ರೀ. ನಮ್ದು 29ನೇ ಪಾಳಿ ಅಂದ್ರೆ ಹಿಂದೆ ಎಷ್ಟು ಬರೇ ಚಿಕ್ಕ ಮಕ್ಳು ರೀ. ಯಾಕಂದ್ರೆ ಇವತ್ತು ಹವಾ ಪವಾ ಸುಮಾರು ಹವಾ ಐತಲ್ರಿ. ಬರೀ ಮಕ್ಕಳಿಗೆ ಆರಾಮಿಲ್ಲ, ದೊಡ್ಡರಿಗೆ ಆರಾಮಿಲ್ಲ. ದವಾಖಾನೆ ಗಿಜಿ 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 ಅಂತೈತೆ ನೋಡಿರ್ಬೇಕು ವಿಡಿಯೋದಾಗ ನೀವು. ಅಷ್ಟು ಗಿಜಿ ಗಿಜಿ ಅಂತೈತಿ. ನಾನು ವಿಡಿಯೋ ಭಾಳ ಕ್ಲಿಪ್ಪಿಂಗ್ ತೊಗೊಂಡಲ್ಲ, ಎಷ್ಟೆಷ್ಟು ತೊಗೊಂಡಾಗುತ್ತೆ ಅಷ್ಟು ನಿಮಗೂ ಶೇರ್ ಮಾಡಿದೆ. ಯಾಕಂದ್ರೆ ನಿಮಗೂ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ನೀವು ಎಲ್ಲ ನಮ್ಮ ಫ್ಯಾಮ್ಲಿಯವ್ರಿಗೆ ನಿಮಗೂ ಎಲ್ಲ ಶೇರ್ ಮಾಡ್ಬೇಕು ರೀ. ಹಂಗಂದ್ರೆ ನಮ್ಮ ಫ್ಯಾಮ್ಲಿಗೆ ಹೆಂಗೆ ನಾವೆಲ್ಲ ಹೇಳ್ಕೊಡ್ತೀವಿ ಹಾಗೆಲ್ಲ ನಿಮಗೂ ಹೇಳ್ಕೊಡ್ಬೇಕಂತ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೀನಿ. ಹೇಳಿ ನಂಬ್ತಿರೋಲ್ಲ ಅಂತ. ನಾಳೆ ಇವತ್ತು ರಿಪೋರ್ಟ್ ಒಂದೂ ಕೊಟ್ಟಿಲ್ಲ ರೀ ನನ್ನ ಕೈಯಾಗ. ನಾಳೆ ಬರ್ತಾವೆ ರಿಪೋರ್ಟು. ಇವತ್ತು ಯಾವ ರಿಪೋರ್ಟು ಬಂದಿರಂತ. ಬ್ಲಡ್ ಚೆಕ್ ಮಾಡಿದ್ದೊಂದು ECG ಅದು ಮಾಡಿದ್ದೊಂದು ಬಂದೈತೆ ರಿಪೋರ್ಟು. ಇನ್ನು ಬಾಡಿ ಇದು ಮೆದುಳು ಇದು ತಲೆ ಸ್ಕ್ಯಾನಿಂಗ್ ಮಾಡಿದ್ದು ರಿಪೋರ್ಟ್ ಬಂದಿಲ್ಲ ರೀ ಯಾಕೋ ಇನ್ನು. ನಾಳೆ ಬರುತ್ತೆ ರೀ. ಎದ್ರ ಸಲ ಆಗುತ್ತೆ ಎದ್ರ ಸಲ ಆಗಿಲ್ಲ ಎಲ್ಲ ಕ್ಲಿಯರಾಗಿ ಕಂಡು ಹಿಡಿತೀನಿ ರೀ. ನಾಳೆಗೆ ಫೋನ್ ಹಚ್ತೀವಿ ರೀ ನಿಮಗೆ. ಎಲ್ಲ ರಿಪೋರ್ಟ್ ಬಂದ ಅಲ್ಲಿ ಮೇಡಮ್ ಅದಾರಂತ, ದೊಡ್ಡ ಮೇಡಮ್ ತಗೋ ಹೋಗಿ ಎದಕ್ಕಾಗುತ್ತೆ ಎದಕ್ಕಿಲ್ಲ ಅಂತ ಎಲ್ಲ ಅವರು ನೋಡಿದ್ರು ಬಿಡ್ರಿ. ನೋಡ್ಕೇರಿ ಮಾಡಿದ್ರಿ. ಮತ್ತು ಅದು ಆವಾಗ ಜಡ್ಡು ಯಾವಾಗ ಬರುತ್ತೆ ಅದು ಯಾವಾಗಾರ ಹಂಗೆ ಬರುತ್ತೆ ರೀ. ಅವಾಗ ಬಿದ್ದಂದ್ರೆ ಈಗ 2 ಸಲ ಆದ್ರೆ ಬಿದ್ದಂದ್ರೆ ಉಸಿರು ಹಿಡಿದು ಹಿಂಗೆ ಕಣ್ಣು ಮುಚ್ಚಿ ಡಬ್ಬ ಹಾಕಿ ಒಂಥರ ಈ ಕಡೆ ಏನೂ ಅರಿವಿಲ್ಲ ಅನ್ನಂಗೆ ನಿಂತ್ಕೊಂಡ್ಬಿಡ್ತಾನೆ ರೀ. ಕಣ್ಣು ಈ ಥರ ಬಿದ್ದು ಬಿಡ್ತಾನೆ ರೀ. ಹಂಗೆ ಬಿಡೋಣ ಮನುಷ್ಯಗೆ ಯಾರಿಗೆ ಅಂತಾರೆ ಒಟ್ಟು ಸುಮ್ಮನೆ ನನ್ನ ಮಾತ್ರ ಕೈಕಾಲು ಥರ ಅನ್ನಕತ್ಬಿಟ್ಟಾವ್ರಿ. ನನ್ನ ಕೈಯಾಗ ಹೊತ್ಕೊಳಕ್ಕೆ ಹಿಡ್ಯಾಕೂ ಆಗೋದಿಲ್ಲ. ನಮ್ಮ ತಮ್ಮನ ಕೈಯಾಗ ಕೊಟ್ಟೆ. ಅವ್ರು ಮತ್ತು ಓಣ್ಯಾನವ್ರು ಎಲ್ಲರೂ ಬಂದು ಬಟ್ಟೆಗೆ ಒತ್ತಿ ಹಿಡಿದು ಕೈಯಾಗ ಚಾವಿ ಕೊಟ್ಟು ಮತ್ತೊಂದು ಎಲ್ಲ ಇದು ಮಾಡಿದ್ರಿ. ಅವರ ಶ್ರವಣಕುಮಾರ ಶ್ರಾವಣಿ ಒಂದು ಸ್ವಲ್ಪ ಚಂದ ಇದ್ರೆ ನನಗೆ ಅದೇ ಒಂಥರ ಖುಷಿ ನೋಡಿರಿ. ನಾನು ಲೈವ್ಗೂ ಬಂದಿದ್ದೀನಿ ರೀ. ಎಷ್ಟು ಮಂದಿ ಕಮೆಂಟ್ ಹಾಕಿದ್ರಿ, ಅಕ್ಕ ಶ್ರವಣಕುಮಾರ ಏನಾಗೈತಿ ಏನಿಲ್ಲ ಅಂತೇಳಿ ಭಾಳ ಮಂದಿ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ನಮ್ಮನ್ನ ಯಾರೂ ಕೇಳಲ್ರಿ. ನಾವು ಒಬ್ಬಾಕೆ ದವಾಖಾನೆಗೆ ಹೋಗಿದ್ದೆ. ಶ್ರವಣಕುಮಾರ ಯಾರು ಹೆಂಗಾಯ್ತು ಹೆಂಗಿಲ್ಲ ಅಂತ ಯಾರೂ ಕೇಳಿಲ್ಲ. ನೀವು ಇಟ್ಟು ಕಮೆಂಟ್ ಹಾಕಿ ಕೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ಬ್ರದರ್ನ ಕೇಳಿರಿ, ಸಿಸ್ಟರ್ನ ಕೇಳಿರಿ. ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಿಲ್ಲ ಸಾಕು ನಮ್ಗೆ. ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮಗನ ಮ್ಯಾಗ ಇರಲಿ, ಆರಾಮಾಗಲಿ ಅಂತ ಇದು ಒಂದೇ ಕೇಳ್ಕೊತೀನಿ ನೋಡಿರಿ. ನಾನು ದೇವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರಲಿ ಅಂತ. ಯಾಕೋ ಏನೋ ನಾನು ಹೊಟ್ಲಿದ್ದಾಗೂ ಬಾಳೆಹಣ್ಣು ಭಾಳ ತಿಂದರೆ ಅದಕ್ಕಾಗುತ್ತೋ ಅಂತ ನನಗೆ ಅನ್ಸುತ್ತೆ ರೀ. ಎದಕ್ಕಾಗುತ್ತೋ ಅದಕ್ಕೆಲ್ಲ ಗೊತ್ತಿಲ್ಲ ರೀ. ನಾಳೆ ಗೊತ್ತಾಗುತ್ತೆ ರೀ ಅದು. ನನಗೆ ಇವಾಗ ವಿಚಾರ ಮಾಡಕತ್ತಿಲ್ಲ ಯಾಕೆ ಹಿಂಗಾಗುತ್ತೆ ಯಾಕಿಲ್ಲ ಅಂತೇಳಿ. ನಾನು ಅವ್ನು ಪ್ರೆಗ್ನೆಂಟ್ ಇದ್ದಾಗ ಬಾಳೆಹಣ್ಣು ಭಾಳ ತಿಂದೀನಿ ರೀ. ಆದ್ರೆ ಬಾಳೆಹಣ್ಣಿಗೆ ಅದಕ್ಕೆ ಏನು ಸಂಬಂಧ ಏನೇ ಗೊತ್ತಿಲ್ಲ. ನನಗೆ ಅನಿಸಿದ್ರಿ ಅದು ಹೆಂಗೆ ಆಗುತ್ತೆ. ನಾಳೆ ಡಾಕ್ಟ್ರ್ ಏನು ಹೇಳ್ತಾರೋ ರಿಪೋರ್ಟ್ ಬರ್ತಾವೆ. ನಾಳೆ ವಿಡಿಯೋದಾಗ ಚೆಕ್ ನಿಮಗೂ ಶೇರ್ ಮಾಡ್ತೀನಿ ರೀ. ನೋಡಿರಿ ನಿಮಗೂ ಏನಾದರೂ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಹಾಕಿದ್ರಿ. ಯಾಕಂದ್ರೆ ಒಬ್ಬೊಬ್ರು ಸ್ವಲ್ಪ ಗೊತ್ತಿರ್ತೈತೆ ರೀ ಇದ್ರ ಬಗ್ಗೆ ಹಿಂಗೆ ಅನ್ನೋದು. ನಮಗೇನು ನಾಲೆಜ್ ಇಲ್ಲ ರೀ ದವಾಖಾನಿದು. ಬಟ್ ರೂಮ್ ಅನ್ನಕತ್ತೈತೆ. ನಮ್ಮ ಶ್ರವಣಕುಮಾರ್ ತಲೆ ತುಂಬ ಮಿಷನ್ ಇದು ಹಾಕ್ಬಿಟ್ಟಾರೆ ರೀ. ನನಗೆ ಏನಾಗುತ್ತಿಲ್ಲ ಅವರ ಗುಳಿಗೆ ನಿದ್ದೆ ಕೊಡ್ತೀನಿ, ಗುಳಿಗೆ ನಿದ್ದೆ ಕೊಟ್ಟು ಸ್ಕ್ಯಾನಿಂಗ್ ಮಾಡೋಣ ರೀ ಇದನ್ನ ತಲೆ ಅಂತಂದರು. ಬ್ಯಾಡ್ರಿ ಗುಳಿಗೆ ನಿದ್ದೆ ನಾ ಮನಗಿಸ್ತೀನಿ ರೀ ಅಂತೇಳಿ ಒಂದು ತಾಸಾಗ ಒಂದು ಸ್ವಲ್ಪ ತಿನ್ನಕ್ಕೆ ತಂದು ಕೊಟ್ಟು ಅಲ್ಲೇ ಉಣಿಸಿ ಮನಗಿಸಿದೀನಿ ರೀ. ನಾ 8 ಗಂಟೆಗೆ ಹೋಗೀನಿ ರೀ. ಅವ್ನು ಬಿಟ್ಟು ಹೋಗಕ್ಕೆ ಹೋಗಲ್ಲ, ಇಲ್ಲಿ ನಾಷ್ಟ ಮಾಡಿ ಬರೋಕೆ ಹೋಗಲ್ಲ, ಏನಿಲ್ಲ. ಒಮ್ಮೆ 5 ಗಂಟೆಗೆ ಬಂದು ಮನೆಗೆ ಬಂದು ಊಟ ಮಾಡಿದ್ದು ನೋಡಿರಿ ನಾನು. ನನಗೆ ಹೊಟ್ಟೆ ಬಿಟ್ಟೈತೆ ರೀ. ಶ್ರವಣಕುಮಾರ್ಗೆ ಹಿಂಗೆ ಯಾಕಡೆ ಹೋಗೋ ಹೊತ್ನ್ಯಾಗ ಉಣ್ಬೇಕು ಅನಿಸ್ಲಿಲ್ಲ ರೀ. ಯಾಕಂದ್ರೆ ಶ್ರವಣಕುಮಾರ್ಗೆ ಹೆಂಗಾಗುತ್ತೋ ಹೆಂಗಿಲ್ಲ. ಅಲ್ಲಿ ದವಾಖಾನೆ ತೋರ್ಸ್ಕೊಂಬಂದ್ರಕ್ಕಂತ ಹಂಗೆ ಹೋಗ್ಬಿಟ್ಟಿನಿ ರೀ. ಹೊಳ್ಳಿ ಬರೋದಾಗ ಹೊಟ್ಟೆ ಗರ್ರ ಅಂತೈತೆ ರೀ. ಅವು ಮತ್ತು ತಿನ್ನಕ್ಕೆ ಕೊಡ್ಸೀನಿ ರೀ. ತಿಂದಾನ ರೀ ಯಾವ್ದಾರ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ನಾಳೆಗೂ ನಾನು ದವಾಖಾನೆಗೆ ಹೋಗ್ಬೇಕು ರೀ. ನಾನು ಇವತ್ತು ಬಂದು ಅಷ್ಟು ಬಟ್ಟೆ ಇದು ಹೋಗೋದು ಹಾಕೀನಿ ರೀ. ನನಗೂ ನೆಗಡಿ ಬಂದುಬಿಟ್ಟೈತೆ ರೀ. ಈಟ್ರಿ ಊಟ ಇಲ್ಲ ಏನಿಲ್ಲ. ಮನುಷ್ಯ ನೀರು ಸನಿಯಾಗಿ ಕುಡ್ದಿಲ್ಲ ರೀ ದವಾಖಾನ್ಯಾಗ. ಸ್ವಂತಕ್ಕೆ ಅವನಿಂದ ಹಿಡ್ದಾವತ್ತು ಇಲ್ಲಿ ಬಾ ಅಂತ ಅಲ್ಲಿ ಬಾ ಇಲ್ಲಿ ಬಾ ಅಲ್ಲಿ ದವಾಖಾನೆ ಅಂದ್ರೆ ಹಂಗೆ ಅಲ್ರಿ. ಒಟ್ಟು ಚೆಕ್ ಮಾಡಿ ಅದನ್ನು ತೊಂಬಮ್ಮ ಇದನ್ನು ತೊಂಬಮ್ಮ ಚೆಕ್ ಮಾಡ್ಸಕ್ಕೆ ರಿಪೋರ್ಟ್ ತೊಗೋ ರೊಕ್ಕ ಕೊಡೋಕ್ಕೂ ನಾನೇ, ಚೆಕ್ ಮಾಡ್ಸೋಕ್ಕೂ ನಾನೇ, ಮತ್ತು ಎಲ್ಲಕ್ಕೂ ನಾನೇ ಅಲ್ರಿ. ಹಿಂಗಾಗಿ ಭಾಳ ಸ್ವಲ್ಪ ತ್ರಾಸ ಆತಂತಲೇ ಹೇಳ್ಬೋದು ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಒಂದು 10 ಗಂಟೆ ಹಾಕೊಂಡೈತಿ ರೀ. ಇವಾಗ ಅವ್ರು ಬಟ್ಟೆ ಒಗ್ದಾಕಿ ಅವ್ರಿಗೆ ಊಟ ಮಾಡಿಸಿ ಅವ್ರು ಮನೆಗಿಸಿ ನಾ ವಿಡಿಯೋ ಚಾಲು ಮಾಡಿ ನೋಡಿರಿ. ನಿಮಗೂ ಯಾಕೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಲ್ರಿ. ಏನಾಯ್ತು ಏನಿಲ್ಲ ಅಕ್ಕಮ್ಮೆ ದವಾಖಾನೆಗೆ ಸಡನ್ನಾಗಿ ದವಾಖಾನೆಗೆ ಯಾಕೆ ಹೋದ್ಲು ಅನ್ನೋದು ನಿಮಗೂ ಅನ್ಸುತ್ತೆ ಅಂತೇಳಿ ಒಂದು ಸ್ವಲ್ಪ ವಿಡಿಯೋದಾಗ ಹೇಳ್ಕೊಂಡ್ರೆ ಅಂತೇಳಿ ನಿನ್ನೆ ವಿಡಿಯೋದಾಗ ನಂಗೆ ಹೇಳೋಕ್ಕೂ ಅದೇ ಆಗಿಬಿಟ್ಟಿದ್ದಲ್ರಿ. ಒಂಥರ ಭಯ ನಿನ್ನ ಬೆಳ್ತಕ್ಕ ನಿದ್ದಿಲ್ಲ ರೀ. ಎಲ್ಲಿದ್ದೀವಿ ಅನ್ನೋ ಏನಾರ ಆಗುತ್ತೋ ಅನ್ನೋದು ಹೇಳೋದು ನೋಡೋದು ಇದನ್ನೇ ಮಾಡಿದ್ದೀನಿ ರೀ. ಅದಕ್ಕೆ ನೀನು ನಿದ್ದಿನೇ ಇಲ್ಲ.
ಕಣ್ಣನ್ನು ನೋಡ್ರಿ ಎಲ್ಲ ಕಣ್ಣನ್ನು ಕೆಂಪು ಆಗ್ಬಿಟ್ಟಾವ. ನೀನು ಬೆಳ್ತಕ್ಕೆ ಎದ್ದು ಕುಂತೀನಿ ನಾನು. ಶಿವಕುಮಾರನ ನೋಡಿದ್ರಿ ಎಬ್ಸೋದು, ಅವು ನೋಡೋದು ಎಬ್ಸೋದು, ಮುಕ್ಕೊಂತಾನ್ರಿ ಅವೆಲ್ಲ. ಆದ್ರೆ ಅದು ಏನು ಮತ್ತು ಒಳಗೆ ಮುಕ್ಕೊಂದ ಬರ್ತ್ ಏನು ಮಾಡ್ತು ಪೀಡ್ಸಿ ನಮ್ನಿ ಅಂತೇಳಿ ಇಲ್ಲಿಕ್ಕಂದ್ರೆ ಮೂರ್ಛೆರೊಳಗೆ ಏನೋ ಗೊತ್ತಿಲ್ಲ ರೀ. ಬರ್ತ್ ಏನು ಮಾಡ್ತು ನನಗೆ ಭಯ ರೀ, ಹೊಟ್ಯಾಗ ಡಬ 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 ಇಟ್ಬಿಟ್ಟಿದ್ರಿ. ಹಿಂಗಾಗಿ ನಾನು ನೋಡೋದು ಮುಕ್ಕೊಂಡು ಮಾಡಿ ನಿನ್ನ ಬೆಳ್ತಕ್ಕೆ ನಿದ್ದಿಲ್ಲ ರೀ. ಇವತ್ತು ನಿಶಿನಾಗ ಎದ್ದು ಏನೂ ಮಾಡಿಲ್ಲ ರೀ. ಅವ್ನು ಮುಂದೆ ಹಾಳೆ ಹಚ್ಚಿ ಕರ್ಕೊಂಡು ಕೂತ್ಬಿಟ್ಟೀನಿ ರೀ. ಹಾಗೆ ಜಳಕ ಮಾಡಿ ಅವನು ನೀವು ಜಳಕ ಮಾಡಿಸಿಲ್ಲ ಅಂಗಿ ಕಳೆದು ಬೇರೆ ಅಂಗಿ ಹಾಕ್ಕೊಂಡು ನಾನು ಜಳಕ ಮಾಡಿ ಹಂಗೆ ಹೋಗಿ ದವಾಖಾನೆಗೂ ಇದಕ್ಕೆ ಬಂದೀವಿ ರೀ. ಮತ್ತು ನಾಳೆ ವಿಡಿಯೋದಾಗ ಏನಾಗುತ್ತೆ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಬಾಯ್ ರೀ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್.